ಸರ್ ಇದು 1.5 ವರ್ಷ ಮೊಟ್ಟೆ ಇಡುತ್ತೆ ಸರ್. 4 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಸರ್. ಇದು 12 ರೂಪಾಯಿ ಮಾರಾಟ ಮಾಡ್ಬೋದು ಸರ್. ಹೋಲ್ಸೇಲ್ ಅಂದರೆ 9 ರಿಂದ 10 ರೂಪಾಯಿ ಮಾರಾಟ ಮಾಡ್ಬೋದು ಸರ್. ಹೊರಗಡೆ ಬಿಟ್ಟಾದ್ರೂ ಮೇಯಿಸ್ಬೋದು, ಒಳಗಡೆ ಶೆಡ್ಡಲ್ಲಿ ಹಾಕಾದ್ರೂ ಮೇಯಿಸ್ಬೋದು. ಹತ್ತತ್ರ 2 kg ವರೆಗೂ ಕೋಳಿ ಬಂದಿರುತ್ತೆ. ಇದು 200 ರೂಪಾಯಿ ಕೆಜಿ ಆರಾಮಾಗಿ ಹೋಗುತ್ತೆ ಸರ್. ದೊಡ್ಡ ಕೋಳಿನ 350 ರೂಪಾಯಿ ಒಂದು ಡೆಲಿವರಿ ಕೊಡ್ತೀವಿ ಸರ್. 1 ದಿವಸದ ಮರಿನೂ ಕೊಡ್ತೀವಿ, 1 ತಿಂಗಳದ ಮರಿನೂ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ ಸರ್. ನನ್ನ ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ. ನಮ್ಮ ಸಂಸ್ಥೆ ಹೆಸರು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ ಹೇಳಿ ಸರ್. ಇದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ತಪ್ಪಕದ ಹೊನ್ನಳ್ಳಿಯಲ್ಲಿ ಇದೆ ಸರ್ ನಮ್ಮ ಫಾರಮ್. ಸೊ ನಮ್ಮ ಹತ್ರ ಬಂದ್ಬಿಟ್ಟು 1 ದಿವಸದ ಮರಿ ಅಂತ ಹೇಳಿದ್ರೆ ಕಾವೇರಿ ಮತ್ತು DP ಕ್ರಾಸ್ ಮತ್ತು ಪ್ಯೂರ್ ನಾಟಿ, ಸೋನಾಲಿ, BV380, BV300, ಕಡಕ್ನಾಥ್ ಇವೆಲ್ಲನೂ 1 ದಿವಸದ ಮರಿ ಮತ್ತು 1 ತಿಂಗಳ ಮರಿನೂ ಸಹ ಕೊಡ್ತೀವಿ ಸರ್ ನಾವು. ಇನ್ನು ಈ ಮರಿಯನ್ನು ನೋಡ್ತಿದ್ರಲ್ಲ, ಇವು 21 ದಿವಸದ ಕಾವೇರಿ ಮರಿಗಳು ಸರ್. ಇದರ ಬೆನಿಫಿಟ್ ಬಂದ್ಬಿಟ್ಟು ಇದು ಎಗ್ ಲೇಯಿಂಗಿಗೆ ಸರ್. ಬಟ್ ಎರಡಕ್ಕೂ ಬರುತ್ತೆ, ಎಗ್ ಲೇಯಿಂಗ್ ಮತ್ತು ಕಟಿಂಗಿಗೂ ಬರುತ್ತೆ. ಒನ್ಸ್ ನೀವು 1 ತಿಂಗಳ ಮರಿ ತೊಗೊಂಡ್ರೆ ಇದು 2 ತಿಂಗಳಿಗೆ ಕಟಿಂಗ್ ಬರುತ್ತೆ ಸರ್. ಇಲ್ಲ ಒಂದು ದಿವಸದ ಮರಿ ಸಾಕಿದ್ರೆ 3 ತಿಂಗಳಿಗೆ ಕಟಿಂಗ್ ಬರುತ್ತೆ. ಬಟ್ ಮೊಟ್ಟೆ ಇಡ್ಬೇಕಂದ್ರೆ 4.5 ತಿಂಗಳಿಗೆ ಮೊಟ್ಟೆ ಇರುತ್ತೆ ಸರ್. ಇದು ಸೇಮ್ ನಾಟಿ ಮೊಟ್ಟೆ ಥರನ ಬರುತ್ತೆ ಸರ್ ಇದು ಮೊಟ್ಟೆ. ಆಮೇಲೆ ಈಲ್ಡ್ ಚೆನ್ನಾಗಿದೆ ಸರ್. ಇದು ನಿಮ್ಗೆ ಮಾರ್ಕೆಟ್ನಾಗ 10-12 ರೂಪಾಯಿ ಆರಾಮಾಗಿ ಸೇಲ್ ಆಗುತ್ತೆ ಸರ್. ಆಮೇಲೆ ಕೋಳಿನ ನೀವು ಅಂದರೆ ಒನ್ಸ್ ಎಗ್ ಲೇಯಿಂಗ್ ಮುಗಿಸ್ಕೊಂಡು ಕೋಳಿನ ಸತ 180-200 ರೂಪಾಯಿ ಕೆಜಿ ಸೇಲ್ ಮಾಡ್ಬೋದು ಸರ್ ಈ ಕೋಳಿನ. ಅದು ಬೆನಿಫಿಟ್ ಸರ್ ನಿಮಗೆ. ಅಲ್ಲಿ ನಾಟಿ ಕೋಳಿ ಅಂತಂದ್ರೆ 6 ತಿಂಗಳು 6.5 ತಿಂಗಳು ವೇಟ್ ಮಾಡ್ಬೇಕು ಸರ್ ಮೊಟ್ಟೆಗೆ. ಬಟ್ ಇದಂಗಲ್ಲ, 4.5 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಸರ್ ಇದು. ಸರ್ ಇದು 1.5 ವರ್ಷ ಮೊಟ್ಟೆ ಇಡುತ್ತೆ ಸರ್. ಮಿಡಲ್ ಗ್ಯಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಗ್ಯಾಪ್ ಆಗುತ್ತೆ ಅಂತಂದ್ರೆ, ಇವಾಗ ನೀವು 1000 ಕೋಳಿ ಸಾಕಿದ್ದೀರಾ ಅಂತಂತಂದರೆ ಡೈಲಿ ಒಂದು 600-700 ಮೊಟ್ಟೆ ಬರುತ್ತೆ ಸರ್. ಅಂದರೆ 70%. ಇನ್ನು 300 ಏನಿರುತ್ತೆ ಯಾವ ಸ್ಕಿಪ್ ಆಗ್ತಿರುತ್ತೆ ಸರ್. ಅದು ಯಾವ ಸ್ಕಿಪ್ ಆಗಿದೆ ಅಂತ ನಿಮಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಸೊ ಪರ್ಸೆಂಟೇಜ್ ವೈಸ್ ಹೇಳಿದಾಗ 70-80% ಬರುತ್ತೆ ಸರ್ ಮೊಟ್ಟೆ. BV380ಗೆ ಇದಕ್ಕೂ ಕಂಪ್ಯಾರಿಸನ್ ಹೇಳ್ತೀನಿ ಸರ್ ನಾನು. ಈಗ BV380ಗೆ ಏನು ಮಾಡಬೇಕು, ಕಂಪಲ್ಸರಿ ಕೇಜಸ್ ಬೇಕು ಸರ್. ಆಮೇಲೆ ಫೀಡ್ ಹಾಕಬೇಕು. ಡೈಲಿ 100 ಗ್ರಾಮ್ ಫೀಡ್ ಹಾಕ್ಬೇಕು ಸರ್. ಬೆಳಗ್ಗೆ 50, ಸಂಜೆ ಈವ್ನಿಂಗ್ 50. ಹೊರಗಡೆ ಏನೂ ಬಿಡೋಂಗಿಲ್ಲ. ಸೊ ನೀವು ಇವಾಗ ಅದೆಲ್ಲ ಕಾಸ್ಟನ್ನು ನೀವು ಎಗ್ ಮೇಲೇ ತೆಗಿಬೇಕಲ್ಲ. ಸೊ ಈಗ ಅದು 6 ರೂಪಾಯಿ ಸೇಲ್ ಆಗಲಿ, 5 ರೂಪಾಯಿ ಸೇಲ್ ಆಗಲಿ, ಸೊ ಅದ್ರ ಮೇಲೇ ನಿಮ್ಗೆ ಕಾಸ್ಟ್ ತೆಗಿಬೇಕು ನೀವು. ಯಾವ್ದ್ರದ್ದು ಕೇಜ್ದಾತು, ಆಮೇಲೆ ಫೀಡಿಂದಾತು. ಈ ಕೋಳಿ ಹಂಗಲ್ಲ ಸರ್. ನಿಮ್ಗೆ ಹೊರಗಡೆ ಬಿಟ್ಟಾದರೂ ಮೇಯಿಸ್ಬೋದು, ಒಳಗಡೆ ಶೆಡ್ಡಲ್ಲಿ ಹಾಕಾದರೂ ಮೇಯಿಸ್ಬೋದು. ಓಕೆ, ಈವ್ನಿಂಗ್ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಹೊರಗಡೆ ಬಿಟ್ಟು ಮೇಯಿಸಿ ಸಂಜೆ ಒಂದು 50 ಗ್ರಾಮ್ ಫೀಡ್ ಹಾಕಿದ್ರು ನಿಮ್ಗೆ ಮೊಟ್ಟೆ ಬರುತ್ತೆ ಸರ್ ಇದು. ಆಮೇಲೆ ಇದಕ್ಕೂ ಕಂಪೇರ್ ಮಾಡಿದಾಗ ಇದನ್ನು ನಾವು ಕಾವೇರಿ ದೊಡ್ಡ ಕೋಳಿನ 350 ರೂಪಾಯಿಗೆ ಒಂದು ಡೆಲಿವರಿ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಾರ್ದು ಇರಲಿ. ಮಿನಿಮಮ್ ಆರ್ಡರ್ ಬಂದುಬಿಟ್ಟು 200 ತೊಗೊಂಡ್ರೆ 350 ಕೊಡ್ತೀವಿ ಸರ್. ದೊಡ್ಡ ಕೋಳಿ ಕೊಡ್ತಿರಲ್ಲ ಸರ್, ಅದು ಎಷ್ಟು ದಿನಕ್ಕೆ ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ ಸರ್? 15ರಿಂದ 20 ದಿವಸ ಟೈಮ್ ಬೇಕು ಸರ್ ಅದಕ್ಕೆ. ಇಲ್ಲಿ ನಮ್ಮ ಕಡೆಯಿಂದ ನಿಮ್ಮ ಕಡೆ ಬಂದ ಮೇಲೆ 15ರಿಂದ 20 ದಿವಸ ಬೇಡ, 1 ತಿಂಗಳು ಅಂದ್ಕೊಳ್ಳಿ. 1 ತಿಂಗಳೊಳಗಡೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್ ಅದು. ನಾಟಿ ಕೋಳಿ ಮೊಟ್ಟೆಗೂ ಕಾವೇರಿ ಕೋಳಿ ಮೊಟ್ಟೆಗೂ ಯಾವುದೇ ರೀತಿ ಸರ್ ಸ್ವಲ್ಪ ಮೈನ್ಯೂಟ್ ಗೊತ್ತಾಗಲ್ಲ ಸರ್. ಅದು ಆ್ಯಕ್ಚುಲಿ ಮೈನ್ಯೂಟಾಗಿ ಡಿಫ್ರೆನ್ಸ್ ಬರುತ್ತೆ. ಬಟ್ ಏನಂತಾರೆ, ಟೇಸ್ಟ್ ಸೇಮ್ ಇರುತ್ತೆ ಸರ್. ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. 12 ರೂಪಾಯಿಗೆ ಮಾರಾಟ ಮಾಡ್ಬೋದು ಸರ್ ನೀವು ಲೋಕಲಲ್ಲಿ. ಹೋಲ್ಸೇಲಲ್ಲಿ ಅಂದರೆ 9ರಿಂದ 10 ರೂಪಾಯಿ ಮಾರಾಟ ಮಾಡ್ಬೋದು ಸರ್. ಆರಾಮಾಗಿ ಸೇಲ್ ಆಗ್ತಾವೆ ಸರ್ ಅವು ಕೋಳಿಗಳು. ಸರ್ ಈಗ ನೀವು ದೊಡ್ಡ ಕೋಳಿ ಕೊಡ್ತಿರೋದ್ರಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಆಗಿರುತ್ತೆ? ವ್ಯಾಕ್ಸಿನೇಷನ್ ಎಲ್ಲ ಆಗಿರುತ್ತೆ ಸರ್. ಅದಕ್ಕೆ ಕಸ್ಟಮರ್ ಹತ್ರ ಹೋಗಿಂದ ಏನೂ ಇರಲ್ಲ ಸರ್. ಜಸ್ಟ್ ಅವರು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ. ಅವ್ರು ಕೆಲವೊಂದಿಷ್ಟು ಮೆಡಿಸನ್ ಇರುತ್ತೆ, ಅದು ಹಾಕಿದ್ರೆ ಸಾಕು ಸರ್. ಅದು ನಾವು ಹೇಗೆ ಹಾಕೋದು ಅಂತ ನಾವು ಕಸ್ಟಮರ್ ಹೇಳ್ಕೊಡ್ತೀವಿ ಸರ್. ಏನು ತೊಂದರೆ ಇಲ್ಲ. ಆಮೇಲೆ ಒನ್ಸ್ ನೀವು ಎಗ್ ಲೇಯಿಂಗ್ ಸ್ಟಾಪ್ ಆದಮೇಲೆ ಆಬ್ವಿಯಸ್ಲಿ ಕೋಳಿ ಸೇಲ್ ಮಾಡಬೇಕು ಸರ್. ಇದು 200 ರೂಪಾಯಿ ಕೆಜಿ ಆರಾಮಾಗಿ ಹೋಗುತ್ತೆ ಸರ್. ಇದು 1.7 to 1.8 ಹತ್ತತ್ರ 2 kg ವರೆಗೂ ಕೋಳಿ ಬಂದಿರುತ್ತೆ ಇದು. ಯಾವಾಗ ಎಗ್ ಲೇಯಿಂಗ್ ಎಕ್ಸ್ಪೈರ್ ಆದಮೇಲೂ ನೀವು 2 kg ಮಟ್ಟ ಕೋಳಿ ಸೇಲ್ ಮಾಡ್ಬೋದು ಸರ್ ಇದು. ಸೊ ಇದರಿಂದ ಲಾಭನೂ ಜಾಸ್ತಿ ಐತೆ ಸರ್. ಆಮೇಲೆ ಮಾಂಸದ ವೈಸ್ ಟೇಸ್ಟ್ ವೈಸ್ ಬಂದರೆ ಇದು ಸೇಮ್ ಪ್ಯೂರ್ ನಾಟಿ ಟೇಸ್ಟೇ ಬರುತ್ತೆ ಸರ್ ಇದು ಕಾವೇರಿ ಬಾರ್ಡ್. 1.5 ವರ್ಷ ಆದಮೇಲೆ ಸ್ಟಾಪ್ ಮಾಡುತ್ತೆ ಸರ್. ನೀವು 1.5 ವರ್ಷ ಆದಮೇಲೆ ಸೇಲ್ ಮಾಡೋದು ಸರ್. ನೀವು ಕೋಳಿನ ಸೇಲ್ ಮಾಡೋದು. ಈಗ ಕ್ರಾಸ್ ಬೇಕು ಅಂತಾರೆ, ಆ ಕೋಳಿಗಳನ್ನ ಯಾವ ರೀತಿ ಸಿಗುತ್ತೆ ನಿಮಗೆ? ಸರ್ ಕ್ರಾಸ್ ಅಂದ್ಬಿಟ್ರೆ ನಿಮಗೆ DP ಕ್ರಾಸ್ ಅಂತ ಬರುತ್ತೆ, ಅಂದರೆ ದೇಸಿ ಪ್ಯೂರ್ ಅಂತ. DP ಕ್ರಾಸ್ ಅಂದರೆ ಇದು 2.5 ತಿಂಗಳಿಗೆ ಫಾಸ್ಟ್ ಗ್ರೋಯಿಂಗ್ ಅಂತ ಹೇಳಿ, ಅಂದರೆ ಜಲ್ದಿ ಬೆಳಿತೈತೆ ಸರ್ ಕೋಳಿ. ಅದು ಮಾಂಸಕ್ಕೆ ಮಾತ್ರ ಯೂಸ್ ಆಗುತ್ತೆ ಸರ್. ಅದು ಓಕೆ, ಒಳ್ಳೆ ಕೋಳಿನೇ, ಏನು ಸಮಸ್ಯೆ ಇಲ್ಲ. ಅಂದರೆ ಈಗ ಇದನ್ನ ಪ್ಯೂರ್ ನಾಟಿನ ವರ್ಷದಲ್ಲಿ 2 ಬ್ರೀಡ್ ತೆಗೆಯೋದ್ರೆ ಇದ್ರ ಒಂದು 4 ಬ್ರೀಡ್ ಬರುತ್ತೆ ಸರ್ ಇದರಲ್ಲಿ. ಯಾವುದು DP ಕ್ರಾಸು. ಬಟ್ ಮಾರ್ಕೆಟಿಂಗ್ ವೈಸ್ ಏನಂತಂದರೆ 150 to 180 ಒಳಗಡೆನೇ ಇರುತ್ತೆ ಸರ್ ಅದು ಪರ್ kg ರೇಟ್ ಮಾಂಸಕ್ಕೆ. ಸೊ ಅದು ನಾವು ಕೊಡ್ತೀವಿ ಸರ್. 1 ದಿವಸದ ಮರಿನೂ ಕೊಡ್ತೀವಿ, 1 ತಿಂಗಳದ ಮರಿನೂ ಕೊಡ್ತೀವಿ ಸರ್. ಅದು ವ್ಯಾಕ್ಸಿನೇಟೆಡ್ ಆಗಿದ್ದ ಮರಿನೂ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತೀವಿ. ಬಟ್ ಬಿಫೋರ್ ಅಂದರೆ 1 ದಿವಸದ ಮರಿ ಬೇಕಂತಂದರೆ ಬಿಫೋರ್ 1 ವಾರ ಬಿಫೋರ್ ಹೇಳಬೇಕು ಸರ್, ಬುಕ್ಕಿಂಗ್ ಮಾಡ್ಕೋಬೇಕು. ಮತ್ತು 1 ತಿಂಗಳು ಮರಿ ಬೇಕಂದರೆ ಬಿಫೋರ್ 15 ಡೇಸ್ ಬುಕ್ಕಿಂಗ್ ಮಾಡ್ಕೋಬೇಕು ಸರ್. ಇವತ್ತು ಫೋನ್ ಮಾಡಿಬಿಟ್ಟು ದುಡ್ಡು ಹಾಕ್ತೀವಿ ನಾಳೆ ಕೊಡ್ರು ಅಂತಂದರೆ ಸಿಗಲ್ಲ ಸರ್ ಇವೆಲ್ಲ. ಯಾಕಂದರೆ ವ್ಯಾಕ್ಸಿನೇಟೆಡ್ ಆಗಿರಬೇಕು. ಸೊ ಬುಕ್ಕಿಂಗ್ ತೊಗೋಬೇಕು. ಅಂದರೆ ಬ್ಯಾಚ್ ವೈಸ್ ಇರ್ತಾವೆ ಸರ್. ಈಗ ಈ ಬ್ಯಾಚಲ್ಲಿ ಎಲ್ಲ ಬುಕ್ ಆಗಿದ್ದರೆ ನಾವು ನೆಕ್ಸ್ಟ್ ಬ್ಯಾಚಲ್ಲಿ ಫಾರ್ಮರ್ಗೆ ಕೊಡ್ತೀವಿ. ಸೊ 15 ಡೇಸ್ ಬಿಫೋರ್ ಹೇಳಿದ್ರೆ ನಾವು ಬುಕ್ಕಿಂಗ್ ಮಾಡಿ ಇಟ್ಕೊತೀವಿ ಸರ್. ಫಾರ್ ಎಕ್ಸಾಂಪಲ್ 1000ದಲ್ಲಿ 700 ಹ್ಯಾಟೆ 300 ಹುಂಜ, ಇಲ್ಲ ಅಂತಂದರೆ 800 ಹ್ಯಾಟೆ 200 ಹುಂಜ ಬೇಕಂದ್ರೂ ನಾನು ಸೆಲೆಕ್ಟ್ ಮಾಡಿ ಕೊಡ್ತೀವಿ ಸರ್.